ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೆಯೇ ವರ್ಕ್ ಬ್ಲೌಸ್ನ ಕಂಪ್ಲೀಟಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಧಾನವಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೇನೆ. ನೋಡ್ಬೋದು, ವರ್ಕ್ ಬ್ಲೌಸ್ನ ರೆಡಿ ಮಾಡೋದಕ್ಕೆ ಈ ಥರ ಸಿಂಗಲ್ ಗೋಡ ತೊಗೊಳ್ಳಿ ಫಸ್ಟು. ನಾವೇನು ಯೂಸ್ ಮಾಡ್ತೀವಲ್ಲ ಡಬಲ್ ಗೋಡ ತೆಗೆದ್ಬಿಟ್ಟು ಇದನ್ನು ಸಿಂಗಲ್ ಗೋಡ ಹಾಕ್ಕೊಂಡು ಸ್ವಲ್ಪ ಬಿಗಿಯಾಗಿ ಟೈಟ್ ಮಾಡಿಕೊಂಡು ನಂತರ ನಾವು ಈ ಥರ ವರ್ಕ್ ಬ್ಲೌಸ್ನ ಹೊಲಿದ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲ ನೀವು ಡಬಲ್ ಗೋಡದಲ್ಲಿ ವರ್ಕ್ ಮಾಡ್ತೀವಿ ಅಂತ ಅಂದರೆ ಅದು ಸ್ಟೋನ್ ಮೇಲೆ, ಆಮೇಲೆ ಏನು ಬಾಲ್ ಲೇಸ್ ಆ ಥರ ಎಲ್ಲ ಹಾಕಿರ್ತಾರಲ್ಲ ಅದ್ರ ಮೇಲೆ ಸೂಜಿ ಹೋಗ್ಬಿಟ್ಟು ಸೂಜಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಿಂಗಲ್ ಗೋಡ ತೊಗೊಳ್ಳಿ. ಶಾಪಲ್ಲೆಲ್ಲ ಈ ಥರ ಸಿಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಲೆಫ್ಟು ರೈಟು ಕೂಡ ಸಿಗುತ್ತೆ. ಯಾವ ಥರ ಬೇಕು ಅಂತ ನೀವೇ ಚಾಯ್ಸ್ ಮಾಡ್ಕೊಂಡು ತೊಗೋಬೋದು. ನಿಮ್ಗೆ ಯಾವ ಕಡೆ ಅನುಕೂಲ ಆಗುತ್ತೋ ಆ ಕಡೆ. ಆದಷ್ಟು ನಾನು ನನಗೆ ಏನು ರೈಟಲ್ಲಿ ಅಂದರೆ ಲೆಫ್ಟಲ್ಲಿ ತೊಗೊಳ್ತೀನಿ ಜಾಸ್ತಿನೇ. ವರ್ಕ್ ಬ್ಲೌಸಿಗೆ ಅದೇ ಸೂಟ್ ಆಗೋದು. ಈ ಥರ ನೀಟಾಗಿ ಒಂದು ಪಿನ್ ಹಾಕ್ಕೊಂಬಿಟ್ಟು ಮಧ್ಯಕ್ಕೆ ಒಂದು ಹಾಕ್ಕೊಂಡು ಅದಕ್ಕೇನು ನಾವು ಫಿನಿಶಿಂಗ್ ಕೊಡಬೇಕೋ ಅಲ್ಲಿಗೆ ಒಂದು ಹೊಲಿಗೆ ಹಾಕ್ಕೊತ ಹೋಗ್ಬೇಕು ನಿಧಾನವಾಗಿ. ಇದು ವರ್ಕ್ ಬ್ಲೌಸ್ನ ನೀವು ನಾರ್ಮಲ್ ಬ್ಲೌಸ್ 2 ಸ್ಟಿಚ್ ಮಾಡೋದಕ್ಕಿಂತ ವರ್ಕ್ ಬ್ಲೌಸ್ನ ನಿಧಾನವಾಗಿ ಒಂದೇ ಸ್ಟಿಚ್ ಮಾಡಿದ್ರೆ ಸಾಕು. ಯಾಕಂದರೆ ಅಷ್ಟೇ ಪ್ರೈಸ್ ಕೂಡ ಸಿಗುತ್ತೆ. ಇನ್ನು ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಿಧಾನವಾಗಿ ಆ ಸರ್ಕಲಲ್ಲಿ ಏನಿದು ರೌಂಡ್ ಶೇಪೇ ಇರೋದು ವರ್ಕು. ಹಾಗಾಗಿ ಆ ಸರ್ಕಲ್ ತಕ್ಕಂತೆ ನೀಟಾಗಿ ಹೊಲ್ಕೊತ ಬರಬೇಕು ನಿಧಾನವಾಗಿ. ಈ ಥರ ನಿಧಾನವಾಗಿ ಹೊಲ್ಕೊತ ಬಂದಾಗ ನಮಗೆ ಫೈನಲಿ ಎಲ್ಲೂ ಕೂಡ ಸುಕ್ಕಾಗಬಾರ್ದು. ಈ ಥರ ನೀಟಾಗಿ ಬಂದಮೇಲೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸತಿ ನೋಡ್ಕೋಬೇಕು, ಮಧ್ಯಕ್ಕೆ ಎಲ್ಲಾದರೂ ಆಚೆ ಈಚೆ ಹೋಗಿದ್ದೀನೋ ಹೊಲಿಗೆ ಅಂತ ನೋಡ್ಕೊಂಡ್ಬಿಟ್ಟು ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಕೊಂಡು ಈ ಥರ ನಿಧಾನವಾಗಿ ಕಟ್ ಮಾಡಿಕೊಂಡು ಕಚ್ಚು ಹಾಕ್ಕೊತ ಬರಬೇಕು. ಕಚ್ಚನ್ನ ಯಾವ ರೀತಿ ಹಾಕಬೇಕು ಅಂದರೆ ಸ್ಟ್ರೈಟಾಗಿ ಹಾಕ್ಬಾರ್ದು, ಕ್ರಾಸಲ್ಲಿ ಹಾಕ್ಕೊತ ಹೋಗಬೇಕು. ಈ ಥರ ನಿಧಾನವಾಗಿ ಕಚ್ಚು ಹಾಕ್ಕೊತ ಹೊಲಿಗೆಗೆ ನಾವೇನು ಮುಂಚೆ ಹೊಲಿಗೆ ಹಾಕಿರ್ತೀವಲ್ಲ ಆ ಹೊಲಿಗೆಗೆ ತಾಕಿಸ್ಬಾರ್ದು ಕತ್ರಿನ. ಹಾಗಾಗಿ ನಿಧಾನವಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಕಚ್ಚು ಹಾಕ್ಕೊತ ಹೋಗಬೇಕು. ಆ ನಂತರ ಅದು ಕಚ್ಚು ಹಾಕಿದ್ಮೇಲೆ ನಮಗೆ ನೀಟಾಗಿ ಟರ್ನಿಂಗ್ ಸಿಗುತ್ತೆ. ಆಗ ಎಲ್ಲೂ ಕ್ರಾಸ್ ಆಗೋದಿಲ್ಲ ಬಟ್ಟೆ. ಆನಂತರ ಇದೇನಿರುತ್ತಲ್ವ ವರ್ಕ್ ಮೇಲೆ ಅಲ್ಲಿ ಹೊಲಿಗೆ ಹಾಕ್ಬೋದು, ಇಲ್ಲ ಅಂದರೆ ಲೈನಿಂಗ್ ಮೇಲೇ ಹೊಲಿಗೆ ಹಾಕ್ಕೊತ ಹೋಗ್ಬೋದು. ನೋಡ್ಬೋದು, ಈ ಥರ ನಿಧಾನವಾಗಿ ಹೊಲಿಗೆ ಹಾಕ್ಕೊತ ಹೋಗಿ. ಆಗ ಬಟ್ಟೆ ಏನು ಜರುಗೋದಿಲ್ಲ, ನೀಟಾಗಿ ಕೂರುತ್ತೆ. ಈ ಥರ ನಿಧಾನವಾಗಿ ಹೊಲಿಗೆ ಹಾಕ್ಕೊತ ಹೋಗಬೇಕು. ನೀವೆಷ್ಟು ತಾಳ್ಮೆಯಿಂದ ಸ್ಟಿಚ್ ಮಾಡ್ತೀರೋ ಅಷ್ಟು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸ್ವಲ್ಪ ಕಲಿಯೋವರೆಗೂ ಅಷ್ಟೇ. ಕಲಿತಾದ್ಮೇಲೆ ಹೊಲಿಯೋದಕ್ಕೆ ನಿಮಗೇ ಖುಷಿ ಆಗುತ್ತೆ. 1 ಅವರಲ್ಲಿ ಒಂದು ಬ್ಲೌಸ್ನ ಕಂಪ್ಲೀಟಾಗಿ ಮುಗಿಸ್ಬೋದು. ಆಮೇಲೆ ಸೈಡಿಗೆಲ್ಲ ಹೊಲಿಗೆ ಹಾಕ್ಕೊತ ಹೋಗಬೇಕು. ಸಾಧ್ಯವಾದರೆ ನೀವು ಗುಂಡು ಪಿನ್ ಆ ಥರ ಎಲ್ಲ ಹಾಕ್ಕೋಬೋದು. ನಾನೇನು ಹಾಕೋದಿಲ್ಲ, ಹಾಗೇ ಸ್ಟಿಚ್ ಮಾಡ್ಕೊತ ಹೋಗ್ತೇನೆ. ಫೈನಲಿ ಈ ಥರ ಎಲ್ಲ ನಿಧಾನವಾಗಿ ಹೊಲಿಗೆ ಹಾಕ್ಕೊಂಡು ಫುಲ್ ಎಲ್ಲ ಸುತ್ತಲೂ ಹೊಲಿಗೆ ಹಾಕ್ಕೊತ ಹೋಗಿ. ನಾವು ಮಾಡೋ ಕೆಲಸದಲ್ಲಿ ಖುಷಿ ಇರಬೇಕು. ಆಗ ನಾವು ಮಾಡೋ ಕೆಲಸ ಎಲ್ಲ ತುಂಬ ನೀಟಾಗಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಹೆಂಗೆ ಅನಿಸುತ್ತೋ ಅದನ್ನು ಕಮೆಂಟಲ್ಲಿ ತಿಳಿಸಿ. ಫೈನಲಿ ನಾನೆಲ್ಲನೂ ನೀಟಾಗಿ ಸ್ಟಿಚ್ ಹಾಕ್ಕೊತ ಬಂದಿದ್ದೇನೆ. ನೋಡ್ಬೋದು, ಹಬ್ಬ ಮುಗೀತಲ್ವ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ 1-2 ದಿನ ರಜೆ ಮಾಡಿದ್ದೆ ಶಾಪ್ನ. ಹಾಗಾಗಿ ಏನು ವಿಡಿಯೋ ಹಾಕಿರಲಿಲ್ಲ. ನೋಡ್ಬೋದು, ಫೈನಲಿ ಬ್ಲೌಸ್ನ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡೆ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೀಟಾಗಿ ಎಲ್ಲನೂ ಕಟ್ ಮಾಡ್ಕೋಬೇಕು. ಏನು ನೀವು ಬ್ಯಾಕ್ದು ಫ್ರಂಟು ಎಲ್ಲನೂ ನಿಧಾನವಾಗಿ ಒಂದೊಂದೇ ಸ್ಟಿಚ್ ಮಾಡ್ತೀರಲ್ವ, ಆ ಲೈನಿಂಗ್ ಅಟ್ಯಾಚ್ ಮಾಡ್ಕೊತೀರಲ್ವ, ಆವಾಗಲೇ ಲೈನಿಂಗ್ ಎಲ್ಲನೂ ಅದೇನು ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊತ ಹೋದರೆ ಆದಷ್ಟು ಬೇಗ ಸಾಗುತ್ತೆ ಕೆಲಸ. ಇದನ್ನೆಲ್ಲ ಲೈನಿಂಗ್ ಒಂದು ಸತಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮತ್ತೆ ಒಂದು ಸತಿ
ಅದನ್ನು ಕಟ್ ಮಾಡ್ಕೊತಾ ಹೋದರೆ ತುಂಬ ಲೇಟ್ ಆಗುತ್ತೆ. ಒಂದೊಂದೇ ಆಗಿರಲಿ, ಸ್ಲೀವ್ಸ್ ಆಗಿರಲಿ ಅಥವಾ ಫ್ರಂಟ್ ಬ್ಯಾಗ್ದು ಏನೇ ಒಂದು ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಹೋದರೆ ಅದನ್ನು ಆಗಾಗಲೇ ಎಲ್ಲ ನೀಟಾಗಿ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ಇಟ್ಕೊಂಡ್ಬಿಡಬೇಕು. ಆಗಿಂದು ಫ್ರಂಟ್ ಪಾರ್ಟ್ನ ಎಲ್ಲ ಒಂದೇ ಸತೆಗೆ ಟಕ್ಸ್ ಅವನ್ನೆಲ್ಲ ಇಟ್ಕೊಂಡು ಅದನ್ನೊಂದು ಸತೆ ಇಟ್ಕೋಬೇಕು. ಒಟ್ಟು ಮೈಂಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ಹೆಂಗಂದರೆ ಫ್ರಂಟು ಒಂದು ಪಾರ್ಟ್ ಆದರೆ ಬ್ಯಾಕ್ 2ನೇ ಪಾರ್ಟು, 3ನೇದು ಸ್ಲೀವ್ಸು, 4ನೇದನ್ನ ಪೈಪಿಂಗು, 5ನ ಫುಲ್ ಏನಂತೀವಿ ಲೆಂತೆಲ್ಲ ಒಂದು ಹೊಲಿಗೆ ಹಾಕ್ತೀವಲ್ಲ ಅದನ್ನು ಫೈನಲಿ ಒಂದು 5 ಸ್ಟೆಪ್ನ ನಾವು ಇಟ್ಕೋಬೇಕು ಮೈಂಡಲ್ಲಿ. 5 ಸ್ಟೆಪ್ನು ನೀಟಾಗಿ ಫಾಲೋ ಮಾಡ್ಕೊತಾ ಹೋದರೆ ಫಿನಿಶಿಂಗ್ ಬರುತ್ತೆ ಬ್ಲೌಸು. ನೋಡ್ಬೋದು. ಈಗ ನಾನು ಫ್ರಂಟ್ ಪಾರ್ಟ್ ಬ್ಯಾಕ್ದೆಲ್ಲ ಮುಗಿಸ್ದೆ. ಈಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಫ್ರಂಟ್ ಪಾರ್ಟಿಗೆ ಒಂದು ಸೈಡ್ ಅಷ್ಟೇ ವರ್ಕ್ ಬಂದಿರುತ್ತಲ್ವ, ಹಾಗಾಗಿ ಅದಕ್ಕೂ ಅಷ್ಟೇ ನಮಗೆ ಎಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿರ್ತೀವೋ ಅಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಒಂದು ಹೊಲಿಗೆ ಹಾಕ್ಕೊತಾ ಹೋಗಬೇಕು. ನೀಟಾಗಿ ಒಂದು ಹೊಲಿಗೆ ಹಾಕ್ಕೊತಾ ಹೋಗಿ ಅಷ್ಟೇ. ಅದು ಒಂದು ಹೊಲಿಗೆ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಿಬಿಡಬೇಕು. ಎಕ್ಸ್ಟ್ರಾ ಏನು ಕ್ಲಾತ್ ಇರುತ್ತಲ್ವ ಅದಿಷ್ಟೇ ಫಸ್ಟ್ ಹೊಲಿಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡು ಕಚ್ಚಿ ಹಾಕ್ಕೊಂಡು ಅದನ್ನು ಟರ್ನ್ ಮಾಡ್ಕೋಬೇಕು. ಅದನ್ನು ಟರ್ನ್ ಮಾಡ್ಕೊಂಡ್ಮೇಲೆ ಲೈನಿಂಗ್ನ ಫುಲ್ಲಾಗಿ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಇನ್ನೊಂದು ಹೊಲಿಗೆ ಇದ್ರ ಮೇಲೆ ಹಾಕಬೇಕು. ಏನು ವರ್ಕ್ ಇರುತ್ತಲ್ಲ ವರ್ಕ್ ಮೇಲೇ ಹಾಕ್ತಾಯಿದ್ದೀನಿ ನೋಡಿ. ನೀವು ಬ್ಯಾಕಿಗೂ ಕೂಡ ಇದೇ ಥರನೇ ವರ್ಕ್ ಮೇಲೆ ಸೈಡಿಗೆ ಕಾಣಲಿಲ್ಲಂಗೆ ಒಂದು ಹೊಲಿಗೆ ಹಾಕ್ಕೊತಾ ಹೋಗ್ಬೋದು. ಈ ಥರ ಹಾಕ್ಕೊಂಡ್ಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಎಲ್ಲೂ ಕ್ರಾಸ್ ಆಗ್ದಂಗೆ ನೋಡಿಕೊಂಡು ನಿಧಾನವಾಗಿ ಹೊಲಿಗೆ ಹಾಕ್ಕೊತಾ ಹೋಗಬೇಕು. ಈ ಥರ ಥ್ರೆಡ್ ಪದೇ ಪದೇ ಕಟ್ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ ಜಾಸ್ತಿನೇ ಏನು 1 ಬೈ 1 ಬಟ್ಟೆ ಕೊಡ್ತಾನೆ ಹೋಗ್ತೀನಿ ಸ್ಟಿಚ್ ಮಾಡ್ಕೊತ. ಹಾಗಾಗಿ ನನ್ನ ಥ್ರೆಡ್ ಅಷ್ಟು ಕಟ್ಟಾಗೋದಿಲ್ಲ. ನಾನು ಒಂದು ಸತಿ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡ್ರೆ ಪೈಪಿಂಗ್ ಮಾಡುವಾಗ ಅಷ್ಟೇ ಒಂದು 3-4 ಟೈಮು ಥ್ರೆಡ್ ಕಟ್ಟಾಗುತ್ತೆ. ಅದ್ರ ಬಿಟ್ಟರೆ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡುವಾಗಲಿ ಏನಕ್ಕೂ ನಾನು ಥ್ರೆಡ್ ಕಟ್ ಆಗೋದಿಲ್ಲ ಬೇಗನೆ. ಆದಷ್ಟು ನಾನು ಹಿಂಗೆ 1 ಬೈ 1 ಕೊಟ್ಕೊತಾನೆ ಹೋಗ್ತೀನಿ. ಹೊಲಿತಾ ಹೋದರೆ ನಮ್ಗೆ ಥ್ರೆಡ್ಡು ಪದೇ ಪದೇ ಕಟ್ಟಾಗೋ ಅವಶ್ಯಕತೆ ಇರಲ್ಲ. ಈಗ ನೆಕ್ಸ್ಟು ಇನ್ನೊಂದು ಪಾರ್ಟ್ ಅಂದರೆ ಲೆಫ್ಟ್ ಸೈಡ್ದು ಅದನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದೊಂದಾಗಿಯೇ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಕೂಡ ಲೈನಿಂಗ್ನ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತಲ್ವ ಅದನ್ನು ನೀಟಾಗಿ ಹಾಗೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಮುಗಿತಿದ್ದಂಗೆ ಇನ್ನೊಂದಕ್ಕೆ ಮಾಡ್ಕೊತಾ ಹೋಗಬೇಕು. ಬೇಗನೆ ಸಾಗುತ್ತೆ ಕೆಲಸ. ಕೆಲವ್ರು ಕೇಳ್ತಾಯಿದ್ರು, ಹೆಂಗೆ ನೀವು 1 ಅವರಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತೀರಾ, ಅದೆಲ್ಲ ಸತ್ಯನಾ ಹೌದಾ ಅಂತ ಕೇಳ್ತಾರೆ. ನಾನು ಯಾರನ್ನೂ ನಂಬಿಸ್ಬೇಕು ಅಂತ ಏನಿಲ್ಲ. ಪ್ರಾಪರ್ಲಿ ನನಗೆ ನಾನು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಇದು 1 ಅವರಲ್ಲಿ 1 ಅವರ್ ಒಳಗೇ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಬಿಡ್ತೀನಿ. ಹಾಗಾಗಿಯೇ 1 ಅವರೇ ಆಗುತ್ತೆ. 1 ಅವರ್ಗಿಂತನೂ ಕಮ್ಮಿನೂ ಆಗುತ್ತೆ ನಾರ್ಮಲ್ ಬ್ಲೌಸ್ ಆದರೆ. ಇದು ವರ್ಕ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೊಲಿಬೇಕಲ್ವ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತೀನಿ. ಅಂದರೆ 1 ಅವರಲ್ಲೇ ಆಗುತ್ತೆ ಇದನ್ನು ಕೂಡ. ಟ್ಯಾಗ್ ಎಲ್ಲ ಮಾಡೋಕ್ಕೆ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಆಗುತ್ತೆ. ಯಾಕಂದರೆ ಟ್ಯಾಗ್ ಅದು ತುಂಬ ನಿಧಾನವಾಗಿ ಮಾಡಬೇಕಾಗುತ್ತೆ. ಟ್ಯಾಗೆಲ್ಲ ನಾನು ಟ್ಯಾಗ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಬೋದು ಟ್ಯಾಗ್ ಎಷ್ಟು ನೀಟಾಗಿ ಮಾಡ್ತೀನಿ ಅಂತ. ಹೀಗೆ ಒಂದೊಂದೇ ಇದು 4 ಟಕ್ಸ್ದು ಬ್ಲೌಸ್ ಆಗಿರುತ್ತೆ. ಒಂದೊಂದೇ ಹಿಡ್ಕೊತ ಟಕ್ಸ್ನ ಅದನ್ನು 1 ಬೈ 1 ಕೊಟ್ಕೊತ ಒಂದೊಂದೇ ಹಿಡಿತೀನಿ ಟಕ್ಸ್ನ. ಎಷ್ಟಾಗುತ್ತೋ ಅಷ್ಟನ್ನು ರಫ್ ಮಾಡಿ ಫಿನಿಶಿಂಗ್ ಕೊಡಬೇಕು. ಟಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟಕ್ಸ್ ಹಿಡಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಕ್ರಾಸ್ ಬೆಲ್ಟ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪನೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು. ಈಗ ಕ್ರಾಸ್ ಬೆಲ್ಟಿಗೆ ನಾನು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ತೀನಿ ನೋಡಿ. ಈ ಥರ ನೀಟಾಗಿ ಕಪ್ಸ್ ನಾವು ಹಾಕಿದಾಗ ಯಾವ ಥರ ಕಾಣುತ್ತೋ ಆ ಥರ ಫಿನಿಶಿಂಗ್ ಕಾಣಬೇಕು. ಈಗ ಕ್ರಾಸ್ ಬೆಲ್ಟ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒನ್ ಏನಂದರೆ ನಾನು ಒಂದು ಅಳತೆಗೆ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವ ಆ ಕ್ಲಾತಿಗೆ ಇನ್ನೂ 2 ಎಕ್ಸ್ಟ್ರಾ ಕ್ಲಾತ್ನ ಅದು ಸ್ವಲ್ಪ ದೊಡ್ಡದಾಗೆ ತೊಗೊಂಡಿರ್ತೀನಿ.
ಈಗ ಒಂದು ಒರಿಜಿನಲ್ ಕ್ಲಾತ್ ಏನಿರುತ್ತಲ್ಲ ಆ 2 ಕ್ಲಾತ್ ಮೇಲೆ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನನಗೆ 3 ಬಟ್ಟೆನೂ ಸಿಗುತ್ತೆ. ಕೆಲವರು 4 ಬಟ್ಟೆ ಹಾಕ್ತಾರೆ, ಅಷ್ಟೊಂದು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಕ್ರಾಸ್ ಬೆಲ್ಟಿಗೆ ನಾವೇನು ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದಕ್ಕೆ ಈ ಥರ ಒಂದು ಒರ್ಜಿನಲ್ಲಾಗಿ ಮಧ್ಯ ಹಾಕಿ ಕೆಳಗಡೆ ಲೈನಿಂಗ್ ಹಾಕಿ ಮೇಲ್ಗಡೆ ನಾವು ಕಟ್ ಮಾಡಿರೋಂಥ ಕ್ಲಾತ್ನ ಹಾಕಿದ್ರೆ ಸಾಕು. ಅದಕ್ಕೊಂದು ಹೊಲಿಗೆ ಹಾಕ್ಕೊಂಡು ಕೆಳಗಡೆ 2 ಬಟ್ಟೆನೂ ಕಟ್ ಮಾಡಿಕೊಂಡ್ರೆ ಸಾಕು. ಅಷ್ಟೊಂದೆಲ್ಲ 4 ಬಟ್ಟೆ ಎಲ್ಲ ಹಾಕೋದು ಅವಶ್ಯಕತೆ ಇರಲ್ಲ. ಈ ಥರ ಜೋಡಿಸ್ಕೊಂಡ್ಬಿಟ್ಟು ಎರಡನ್ನೂ ಕೆಳಗಡೆ ಏನು ಎರಡೂ ಒಂದೇ ಅಳತೆಗಿರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಎರಡೂ. ಮೇಲ್ಗಡೆದು ಮಾತ್ರ ನಾನೇನು ಅಳತೆ ಕಟ್ ಮಾಡಿ ಇಟ್ಕೊಂಡಿರ್ತೀನೋ ಅದೇ ಅಳತೆಗೆ ಹಾಕಿರ್ತೀನಿ. ನೋಡ್ಬೋದು, ಈಗ ಎಕ್ಸ್ಟ್ರಾ ಎಲ್ಲ ನಾನು ಕಟ್ ಮಾಡಿ ಎರಡೂ ಒಂದೇ ಸತಿ ಕಟ್ ಮಾಡ್ಕೊತೀನಿ. ಕೆಳಗಡೆ ಲೈನಿಂಗು ಮಧ್ಯದಲ್ಲಿ ಇರುವಂಥ ಕ್ಲಾತ್ನು ಒಂದೇ ಸತಿಗೆ ಕಟ್ ಮಾಡಿ ಇಟ್ಕೊಂಡು ಈ ಥರ ಟರ್ನ್ ಮಾಡಿಕೊಂಡು ಮಧ್ಯಕ್ಕೆ ಒಂದು ಹೊಲಿಗೆ ಹಾಕ್ತೀನಿ. ಅಂದರೆ ಲೈನಿಂಗ್ ಮೇಲೆ ಹೊಲಿಗೆ ಹಾಕಬೇಕು, ಒರಿಜಿನಲ್ ಕ್ಲಾತ್ ಮೇಲೆ ಹಾಕಬಾರ್ದು. ಹಾಗೆ ನೀರು ಕೇಳಿದ್ದೆ, ನನ್ನ ಮಗ ನೀರು ತಂದುಕೊಟ್ಟು ಅದರಲ್ಲೇ ಭರತನಾಟ್ಯ ಮಾಡ್ತಾನೆ ಕೈಯಲ್ಲಿ, ನೋಡ್ಬೋದು. ಹಾಗೆಯೇ ಇದೊಂದು ಕೂಡ ಕ್ರಾಸ್ ಬೆಲ್ಟ್ನ ಕಟ್ ಮಾಡಿ ಇಟ್ಕೊಂಡೆ. ಈ ಥರ ಎರಡೂ ಕ್ರಾಸ್ ಬೆಲ್ಟ್ನ ಇಟ್ಕೊಂಡು ಅಳತೆ ಮಾಡ್ಕೊಂಡು ನೋಡ್ಕೋಬೇಕು. ಆವಾಗ ಉಕ್ಸ್ ಪಟ್ಟಿ ಆಗಲಿ ರಿಂಗ್ಸ್ ಪಟ್ಟಿ ಆಗಲಿ ಹೆಚ್ಚು ಕಮ್ಮಿ ಬರೋದಿಲ್ಲ. ನಾನೇನು ಮಧ್ಯಕ್ಕೆ ಬ್ಯಾಕಲ್ಲಿ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೇ ಕ್ರಾಸ್ ಬೆಲ್ಟು ಮತ್ತು ಉಕ್ಸ್ ಪಟ್ಟಿ ರಿಂಗ್ಸ್ ಪಟ್ಟಿಗೆ ಹಾಕ್ಕೋತೀನಿ. ಯಾಕಂದರೆ ಬಟ್ಟೆ ಬೇಕಾಗುತ್ತಲ್ವ, ಟ್ಯಾಗ್ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ಬಟ್ಟೆ ವೇಸ್ಟ್ ಮಾಡ್ಕೊಳಲ್ಲ. ಇದು ಉಕ್ಸ್ ಪಟ್ಟಿಗೆ ನಾನು ರಿಂಗ್ಸ್ ಪಟ್ಟಿಗೆ ಈಗಲೇ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಫ್ರಂಟ್ ಪಾರ್ಟು ಅಷ್ಟು ಒಂದೇ ಸತಿಗೆ ಮುಗಿಸ್ಬಿಡ್ಬೇಕು, ಆ ಥರ ಇರಬೇಕು. ಒಂದು ಅದನ್ನು ಮುಗಿಸಿ ಇನ್ನೊಂದು ಸ್ಲೀವ್ಸ್ ಹಿಡ್ಕೊಳೋದು ಅಥವಾ ಇನ್ನೊಂದು ಕ್ರಾಸ್ ಬೆಲ್ಟ್ ಹಚ್ಕೊಳೋದು ಹಂಗೆಲ್ಲ ಮಾಡ್ಕೊಳ್ಬಾರ್ದು. ಒಂದೊಂದೇ ಮುಗಿಸ್ಕೋಬೇಕು. ಒಂದು 6th ಅಥವಾ 5 ಪಾರ್ಟ್ನ ನಾವು ಎಲ್ಲ ಎತ್ತಿಟ್ಕೋಬೇಕು, ನೀಟಾಗಿ ಒಂದೊಂದಾಗಿ ಮುಗಿಸ್ಕೋಬೇಕು. ಈ ಕ್ರಾಸ್ ಬೆಲ್ಟ್ನ ನಾನು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಹೆಚ್ಚು ಕಮ್ಮಿ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅರ್ಧ ಇಂಚ್ ಅಂದರೆ ಅರ್ಧ ಇಂಚ್ ಅಷ್ಟೇ ಕೊಡಬೇಕು. ನೋಡ್ಬೋದು, ಒಂದು ರೆಡಿ ಆಗಿದೆ. ಇನ್ನೊಂದು ಕ್ರಾಸ್ ಬೆಲ್ಟ್ ಹಾಕ್ತಾಯಿದ್ದೀನಿ. ಕಪ್ಸ್ ಹಾಕಿದ್ಮೇಲೆ ನಮ್ಗೆ ಯಾವ ಫಿನಿಶಿಂಗ್ ಬರುತ್ತೋ ಅದೇ ಥರನೇ 4 ಟಕ್ಸ್ ಇಟ್ಟರೂ ಕೂಡ ಕಪ್ಸ್ ಹಾಕ್ದಂಗೆ ಫಿನಿಶಿಂಗ್ ಕಾಣಬೇಕು. ಆವಾಗ ಬ್ಲೌಸು ಟೈಟ್ ಆಗೋದಿಲ್ಲ. ಅವ್ರು ಏನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೋ ಅದೇ ಅಳತೆಗೆ ಬರುತ್ತೆ. ಇಲ್ಲ ನಾವು ಮೆಜರ್ಮೆಂಟ್ ತೊಗೊಂಡ್ರು, ಬಾಡಿ ಮೆಜರ್ಮೆಂಟ್ ತೊಗೊಂಡ್ರು ಕೂಡ ಅದೇ ಅಳತೆಗೆ ಬರುತ್ತೆ. ನೋಡ್ಬೋದು ಯಾವ ಥರ ಕಪ್ಸ್ ರೆಡಿಯಾಗಿದೆ ಫ್ರಂಟ್ ಪಾರ್ಟ್ದು. ಈಗ ನಾನು ಉಕ್ಸ್ ಪಟ್ಟಿ ರಿಂಗ್ಸ್ ಪಟ್ಟಿ ತೋರಿಸ್ತಿದ್ದೀನಿ. ಈಗ ನಾನು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡೆ ಉಕ್ಸ್ ಪಟ್ಟಿಗೆ. ರಿಂಗ್ಸ್ ಪಟ್ಟಿದು ಒಂದು ಸೈಡು ಮಡಚಿ ಇಟ್ಕೋಬೇಕು ಅಷ್ಟೇ. ಈ ಥರ ಮಡಚಿ ಇಟ್ಕೊಂಡು ಉಕ್ಸ್ ಪಟ್ಟಿದು ಮೇಲ್ಗಡೆ ಒಂದು ಹೊಲ್ಗೆ ಹಾಕ್ಕೋಬೇಕು. ಇದು ರೈಟ್ ಸೈಡಿಗೆ ವರ್ಕ್ ಬಂದಿರೋದ್ರಿಂದ ಮೇಲ್ಗಡೆನೂ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಂಡು ಬರಬೇಕು. ಉಕ್ಸ್ ಪಟ್ಟಿದು ರಿಂಕಲ್ ಪಟ್ಟಿದು ಕೆಳಗಡೆ ನಾವು ಯಾವ ಥರ ಫೋಲ್ಡ್ ಮಾಡ್ತೀವೋ ಅದೇ ಥರನೇ ಮೇಲ್ಗಡೆನೂ ಫೋಲ್ಡ್ ಮಾಡಿಕೊಂಡು ಹೊಲ್ಕೊತ ಬರಬೇಕು. ಉಕ್ಸ್ ಪಟ್ಟಿದೇನು ಆ ಥರ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಆ ಸೈಡ್ ನಾವು ಪೈಪಿಂಗ್ ಕೊಡ್ತೀವಲ್ವ ಅದೇ ಥರನೇ ಫಿನಿಶಿಂಗ್ ಕೊಟ್ಟರೆ ಸಾಕು. ಇದಕ್ಕೆ ಮಾತ್ರ ನಾವು ಏನು ವರ್ಕ್ ಹಾಕ್ಸಿರ್ತೀವಲ್ಲ, ಹಾಗಾಗಿ ಈ ಥರ ಮಾಡಬೇಕಾಗುತ್ತೆ. ಇದಂತೂ ತುಂಬ ಜನ ಮಿಸ್ಟೇಕ್ ಮಾಡ್ಕೊತೀರ. ಹಾಗಾಗಿನೇ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು. ಹಾಗಾದರೆ ನಿಮಗೆ ಕಂಪ್ಲೀಟ್ ಬ್ಲೌಸು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೋಬೋದು. ನೋಡಿ, ಈ ಥರ ಎರಡನ್ನೂ ಇಟ್ಕೊಂಡು ನೀಟಾಗಿ ಲೆವೆಲ್ ನೋಡ್ಕೋಬೇಕು. ನಾನು ಮೇಲ್ಗಡೆದು ಇನ್ನೊಂದು ಅರ್ಧ ಇಂಚು ಬಟ್ಟೆ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಪೈಪಿಂಗ್ ಕೊಡಬೇಕಲ್ಲಿ. ಹಾಗಾಗಿ ಎರಡನ್ನೂ ನೀಟಾಗಿ ಹಿಡ್ಕೊಂಡು ಈಕ್ವಲ್ ನೋಡಿಕೊಂಡು ಆನಂತರ ಎಕ್ಸ್ಟ್ರಾ ಬಂತು ಅಂದರೆ ಮತ್ತೆ ಅದೇ ಟೈಮಲ್ಲೇ ಬಿಚ್ಚಿ ಕರೆಕ್ಟಾಗಿ ಸರಿ ಮಾಡ್ಕೋಬೇಕಾಗುತ್ತೆ. ಟಕ್ಸ್ ಹಿಡಿಯುವಾಗ ಅರ್ಧ ಇಂಚ್ ಅಂದರೆ ಅರ್ಧ ಇಂಚೇ ಹಿಡ್ಕೋಬೇಕು. ಜಾಸ್ತಿ ಹಿಡ್ಕೊಂಡ್ರೆ ಈ ಥರ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಈಗ ನನ್ನ ಬ್ಯಾಕ್ದು ಆಮೇಲೆ ಫ್ರಂಟ್ ಒಂದು ಸೈಡ್ದು ಪೈಪಿಂಗ್ ಕೊಡಬೇಕು. ನೋಡ್ಬೋದು, ಇದು ಒಂದು ಟಕ್ಸ್ ಹಿಡ್ಕೊಂಡ್ಬಿಟ್ಟು ಪೈಪಿಂಗ್ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ರೆಡಿ ಸಿಗುತ್ತೆ ಎಲ್ಲನೂ ಅಂತ. ಇಲ್ಲಿ ಲೈಟ್ ಗೋಲ್ಡ್ ಇರೋದ್ರಿಂದ ನಾನು ಲೈಟ್ ಗೋಲ್ಡೇ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆಲ್ಮೋಸ್ಟ್ ಲೈಟ್ ಗೋಲ್ಡು, ಡಾರ್ಕು, ಆಮೇಲೆ ಕಾಪರು
ಸಿಲ್ವರ್ ಕಲರು ತುಂಬಾ ಯೂಸ್ ಆಗುತ್ತೆ. ಎಲ್ಲನೂ ಒಂದೊಂದು ಸೆಟ್ ತಂದು ಇಟ್ಕೊಂಬಿಟ್ರೆ ಸಾಕು. ಈ ಥರ ಫ್ರಂಟ್ ಬ್ಯಾಕಿಗೆ ನಾನು ಕೆಳಗಡೆ ಮಾತ್ರ ಕೊಡ್ತಾಯಿದ್ದೀನಿ ಪೈಪಿಂಗು. ಆಮೇಲೆ ಫ್ರಂಟ್ ಪಾರ್ಟ್ದು ಲೆಫ್ಟ್ ಸೈಡಿಗೆ ಕೊಡ್ತಾಯಿದ್ದೀನಿ ಇನ್ನೊಂದು ಸೈಡು. ಅದೆರಡನ್ನೂ ಕೊಟ್ಬಿಟ್ಟು ನೀಟಾಗಿ ಪೈಪಿಂಗ್ ಕೊಟ್ಟಾದಮೇಲೆ ಆಮೇಲೆ ತಿರುಗಿಸ್ಬಿಟ್ಟು ಕಚ್ಚಾಕಬೇಕು. ಯಾವುದೇ ಶೇಪಲ್ಲಾಗಿರ್ಬೋದು ಪೈಪಿಂಗ್ ಕೊಟ್ಟಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕಚ್ಚಾಕಬೇಕು. ಹಾಕಿದ್ಮೇಲೆ ನೀಟಾಗಿ ಟರ್ನ್ ಆಗುತ್ತೆ ಬಟ್ಟೆ, ಇಲ್ಲಾಂದರೆ ಅಲ್ಲಿ ರಿಂಕಲ್ಸ್ ಅಂತೂ ಬಂದೇ ಬರುತ್ತೆ. ಹಾಗಾಗಿ ಕಚ್ಚಾಕೋದು ಮಾತ್ರ ಮರಿಬೇಡಿ. ಹೀಗೆರಡನ್ನೂ ಕಚ್ಚಾಕೊಂಡು ನಾನು ಟರ್ನ್ ಮಾಡಿಕೊಂಡೆ. ಇದು ಬ್ಯಾಕ್ದು ರೆಡಿ ಆಯಿತು. ಈಗ ಫ್ರಂಟು ಒಂದು ಸೈಡಿಗೆ ಕಚ್ಚಾಕೊಂಡು ಟರ್ನ್ ಮಾಡಿಕೊಂಡು ಹೊಲಿತಿದ್ದೀನಿ. ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ವರ್ಕ್ ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ ಅನ್ನೋರು ದಯವಿಟ್ಟು ಈ ವಿಡಿಯೋ ನೋಡಿ ಕಂಪ್ಲೀಟಾಗಿ. ವರ್ಕ್ ಬ್ಲೌಸು ನೀವು ಕೂಡ ರೆಡಿ ಮಾಡ್ಬೋದು ಹೇಗೆ ಅಂತ ನೋಡಿ. ಉಕ್ಸ್ ಪಟ್ಟಿ, ರಿಂಗ್ಸ್ ಪಟ್ಟಿ ಈ ಥರ ಹೆಚ್ಚು ಕಮ್ಮಿ ಬರ್ದೇ ನೀಟಾಗಿ ಬರಬೇಕು. ಈಗ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡ್ರ್ ಜಾಯಿಂಟ್ ಮಾಡಿಕೊಂಡು ಅಲ್ಲಿ ವರ್ಕ್ ಇರೋದ್ರಿಂದ ಸೂಜಿ ಮುರಿಯುತ್ತೆ. ಹಾಗಾಗಿ ನಿಧಾನಕ್ಕೆ ಒಂದು ಆದರೆ ಸ್ಟೋನ್ ಕಿತ್ಬಿಡಿ, ಆಗ ಕರೆಕ್ಟಾಗಿ ಕೂತ್ಕೊಳುತ್ತೆ. ಇಲ್ಲಾಂದರೆ ಸ್ಟೋನ್ ಮೇಲೆ ಸೂಜಿ ಹೋಯ್ತಂದರೆ ಮುರಿಯುತ್ತೆ ಸೂಜಿ. ಹಾಗಾಗಿ ಒಂದು ಸ್ಟೋನ್ ಕಿತ್ತರೆ ಪರವಾಗಿಲ್ಲ, ಏನೂ ಆಗೋದಿಲ್ಲ ಅದು. ಫಸ್ಟ್ ನಾವು ಏನು ಮಾಡ್ತೀವಿ, ಒಂದು ಸೈಡು ಮೇಲ್ಗಡೆಯಿಂದನೇ ಒಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ ಟರ್ನ್ ಮಾಡಿಕೊಂಡು 2 ಹೊಲಿಗೆ ಹಾಕಬೇಕಾಗುತ್ತೆ. ಶೋಲ್ಡ್ರ್ ಹಿಡಿಯುವಾಗ ಮಾತ್ರ 2 ಹೊಲಿಗೆ, ಆಮೇಲೆ ಸ್ಟಾರ್ಟಿಂಗು ರಫ್ ಮಾಡಲೇಬೇಕು. 2 ಸೈಡು ಸ್ಟಾರ್ಟಿಂಗು ಆಮೇಲೆ ಎಂಡಿಂಗು 2 ಕಡೆನೂ ರಫ್ ಮಾಡಲೇಬೇಕು ಕಂಪಲ್ಸರಿ. ಯಾಕಂದರೆ ಈ ಸೈಡು ಹೊಲಿಗೆ ರಫ್ ಮಾಡಿಲ್ಲ ಅಂದರೆ ಹೊಲಿಗೆ ಬಿಚ್ಕೊಳುತ್ತೆ. ಆಮೇಲೆ ಸ್ಲೀವ್ಸ್ ಚೇಂಜ್ ಮಾಡಬೇಕಾದ್ರೂ ರಫ್ ಮಾಡಿಲ್ಲ ಅಂದರೆ ಹೊಲಿಗೆ ಬಿಚ್ಕೊಳುತ್ತೆ. ಹಾಗಾಗಿ 2 ಸೈಡನ್ನು ರಫ್ ಮಾಡ್ಕೊತ ಹೋಗಿ. ಫಸ್ಟ್ ಈ ಥರ ಕಚ್ಚಾಕಿರ್ತೀವಲ್ಲ, 2 ಕಚ್ಚನ್ನು ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ನ ಕಂಪ್ಲೀಟಾಗಿ ನಿಧಾನವಾಗಿ ಹೊಲ್ಕೊತ ಹೋಗಬೇಕು. ಬಟ್ಟೆನ ಯಾವುದೇ ಕಾರಣಕ್ಕೂ ಜಗ್ಬೇಡಿ. 2 ಬಟ್ಟೆನ ಕೆಳಗಡೆ ಆಗಿರ್ಬೋದು, ಸ್ಲೀವ್ಸ್ ಜಾಯಿಂಟ್ ಮಾಡ್ತಿದ್ದೀವಲ್ಲ ಸ್ಲೀವ್ಸ್ ಆಗಿರ್ಬೋದು, ಜಗ್ಬಾರ್ದು. ಆದಷ್ಟು ನಿಧಾನವಾಗಿ 2 ಬಟ್ಟೆನ ಫ್ರೀ ಬಿಟ್ಟು ಹೊಲಿಗೆ ಹಾಕ್ಕೊತ ಹೋಗಬೇಕು. ಒಂದು ಹೊಲಿಗೆ ಹಾಕಿದ್ಮೇಲೆ ಟರ್ನ್ ಮಾಡಿ ನೋಡಿ ಯಾವ ಥರ ಬಂದಿದೆ ಏನು ಅಂತ. 2 ಹೊಲಿಗೆ ಹಾಕಿದ್ಮೇಲೆ ಬಿಚ್ಚೋದಕ್ಕಿಂತ ಒಂದು ಹೊಲಿಗೆ ಹಾಕಿ ನೋಡಿ ಆಗ ಹೇಗೆ ಬಂದಿದೆ ಅಂತಂದು. ನೀಟಾಗಿ ಬಂತು ಅಂತಂದರೆ ಫೈನಲಿ ಇನ್ನೊಂದು ಹೊಲಿಗೆ ಹಾಕ್ಬೋದು. ಶಾಪಲ್ಲಿ ತುಂಬ ಕೆಲಸ ಇರುತ್ತೆ, ಕಸ್ಟಮರ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಹಾಗಾಗಿ ನಾನು ಶಾಪಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ಏನಾದರೂ ಈ ಥರ ಒಂದು ಬ್ಲೌಸ್ ಇತ್ತು ಅಂತಂದರೆ, ಎಮರ್ಜೆನ್ಸಿ ಕೊಡೋದಿತ್ತು ಅಂತಂದರೆ ಮನೇಲಿ ತಂದುಬಿಟ್ಟು ಎಷ್ಟೋ ಥರ ಆಗಲಿ ಸ್ಟಿಚ್ ಮಾಡ್ತೀನಿ ಸಮಾಧಾನವಾಗಿ. ಯಾಕಂದರೆ ಶಾಪಲ್ಲಿ ಆಲ್ಮೋಸ್ಟ್ ಆಗೋದೇ ಇಲ್ಲ ನನಗೆ ಅಲ್ಲಿ ಸ್ಟಿಚ್ ಮಾಡೋಕ್ಕೆ. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳೋದು ಕೂಡ ಶಾಪಲ್ಲಿ ಆಗೋದಿಲ್ಲ. ಹಾಗಾಗಿ ಮನೇಲಿ ಬಂದು ನಿಧಾನವಾಗಿ ಮನೆಯಲ್ಲೇ ಆದಷ್ಟು ವೀಡಿಯೋ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊತ ವೀಡಿಯೋ ಮಾಡ್ಕೊತ ಎಡಿಟ್ ಮಾಡಿ ಹಾಕೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಸ್ಟಿಚ್ ಮಾಡ್ತೀನಿ. ನೋಡ್ಬೋದು ಫೈನಲಿ 2 ಹೊಲಿಗೆನೂ ಹಾಕಿದೆ. 2 ಸ್ಲೀವ್ಸ್ಗೂ 2 ಹೊಲಿಗೆ ಹಾಕಿದ್ದೀನಿ. ಸ್ಲೀವ್ಸಿಗೆ ಯಾವುದೇ ಕಾರಣಕ್ಕೂ ಒಂದು ಹೊಲಿಗೆ ಬಿಡಬೇಡಿ, 2 ಹೊಲಿಗೆ ಕಂಪ್ಲೀಟಾಗಿ ಹಾಕಬೇಕು. ಟ್ಯಾಗ್ ಕೂಡ ಮಾಡಿದ್ದೆ. ಟ್ಯಾಗ್ ಮಾಡೋದು ನಾನು ವೀಡಿಯೋ ಮಾಡಿಲ್ಲ, ಅಷ್ಟೊತ್ತಿಗೆ ಬ್ಯಾಟ್ರಿ ಲೋ ಆಗಿತ್ತು ಅಂತ ಚಾರ್ಜಿಗೆ ಹಾಕಿದ್ದೆ. ನೆಕ್ಸ್ಟ್ ಟೈಮು ನಾನು ತೋರಿಸ್ಕೊಡ್ತೀನಿ ಯಾಕೆ ಟ್ಯಾಗ್ ಮಾಡೋದು ಅಂತ. ನೋಡ್ಬೋದು ಫೈನಲಿ ಬ್ಲೌಸ್ ರೆಡಿಯಾಗಿದೆ. ಈ ಥರ ನೀಟಾಗಿ ಸೈಡಲ್ಲಿ ಹೊಲಿಗೆ ನೋಡ್ಕೋಬೇಕು. ನೀಟಾಗಿ ಒಂದು ಹೊಲಿಗೆ ಫಸ್ಟ್ ಹಾಕಿಬಿಟ್ಟು ನೀಟಾಗಿ ಕಾಣುತ್ತೋ ಇಲ್ಲ ಅಂತಂದು ಫಿಟ್ಟಿಂಗು ನೀಟಾಗಿ ಎಲ್ಲ ಇದೆಯೋ ಇಲ್ಲ ಅಂತ ನೋಡಿಕೊಂಡು ಅಳತೆ ಕೂಡ ನೋಡಿಕೊಂಡು ಆಮೇಲೆ ತಿರ್ಗಾ ಇನ್ನೆರಡು ಹೊಲಿಗೆ ಎಕ್ಸ್ಟ್ರಾ ಹಾಕ್ಕೊತ ಹೋಗಬೇಕಾಗುತ್ತೆ. ಓವರ್ಲಾಕ್ ಮಾಡೋದು ಮಾಡ್ಬೋದು, ಬಟ್ ನಾನು ಮನೇಲಿ ಹೊಲಿಯೋದ್ರಿಂದ ಓವರ್ಲಾಕ್ ಮಾಡಿಲ್ಲ. ಶಾಪಲ್ಲಿ ಆಗಿದ್ದರೆ ಮಾಡ್ತಿದ್ದೆ. ಫೈನಲಿ ಬ್ಲೌಸ್ ಎಲ್ಲ ರೆಡಿಯಾಗಿತ್ತು. ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ.